ನಾಡಿನ ಸಮಸ್ತ ಜನತೆಗೆ ಹಾಗೂ ವಿಶೇಷವಾಗಿ ಮಾಗಡಿ ತಾಲೂಕಿನ ಎಲ್ಲ ಸಮಸ್ತ ಬಾಂಧವರಿಗೂ ನನ್ನ ಹೃದಯಪೂರ್ವಕ ಅಭಿನಂದನೆಗಳನ್ನು ತಿಳಿಸ್ತಾ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತೇನೆ. ಈ ವರ್ಷ ಎಲ್ರಿಗೂ ಕೂಡ ಮಳೆ ಬೆಳೆಗಳಾಗಿ ಸುಖ ಸಮೃದ್ಧಿಯಿಂದ ಬಾಳಲಿ, ಎಲ್ಲರ ಬದುಕು ಕೂಡ ಹಸನಾಗಲಿ ಅಂದ್ಬಿಟ್ಟು ನಾನು ಮಾಗಡಿ ರಂಗನಾಥ ಸ್ವಾಮಿನಲ್ಲಿ ಬೇಡ್ಕೊತೀನಿ. ಹಾಗೆ ನಮ್ಮ ಮಾಗಡಿಯಲ್ಲಿ ಅನೇಕ ವಿಧವಾದಂಥ ಎಲ್ಲ ರೀತಿಯ ಗಣಪತಿಯ ವಿಗ್ರಹಗಳನ್ನು ಮಾಡುವಂಥ ವಿಶೇಷವಾದಂಥ ತಯಾರಕರಿದ್ದಾರೆ. ಅವರು ತಯಾರು ಮಾಡಿದಂಥ ಗಣಪತಿ ವಿಗ್ರಹಗಳನ್ನು ಈ ರಾಜ್ಯದವರು ಮತ್ತು ಹೊರ ರಾಜ್ಯದವರು ಕೂಡ ತೆಗೆದುಕೊಂಡು ಹೋಗಿ ಪೂಜಿಸ್ತಾರೆ. ಮಣ್ಣಿನ ಗಣಪ ಅವ್ರು ಮಾಡ್ತಕ್ಕಂಥದ್ದು, ಪರಿಸರ ಗಣಪ, ಅವರಿಗೂ ಕೂಡ ನಾನು ಈ ಶುಭ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ. ಎಲ್ರಿಗೂ ಮತ್ತೊಮ್ಮೆ ಆ ಭಗವಂತ ಆಯುಷ್ಯ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತೀನಿ. ಹೌದು, ಪರಿಸರ ಸ್ನೇಹಿ ಗಣಪತಿ ವಿಗ್ರಹಗಳನ್ನು ತೆಗೆದುಕೊಂಡು ಬಂದು ನಾವು ಮಣ್ಣಿನಲ್ಲಿ ಮಾಡಿದಂಥ ಗಣಪತಿಗಳನ್ನು ನಾವು ನೀರಿನಲ್ಲಿ ಲೀನ ಮಾಡಿದಾಗ ಅದು ಯಾವುದೇ ರೀತಿಯಾದಂಥ ಪರಿಸರ ಕೆಡೋದಿಲ್ಲ, ಯಾವುದೇ ಆರೋಗ್ಯದ ಮೇಲೆ ಒಂದು ಪರಿಣಾಮಕಾರಿ ಆದಂಥ ಒಂದು ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯಲ್ಲ. ಅದಕ್ಕಾಗಿ ನಾವು ಪರಿಸರ ಗಣಪತಿಗಳನ್ನು ಪ್ರೀತಿ ಮಾಡಬೇಕು, ಪರಿಸರ ಗಣಪತಿಗಳನ್ನು ವಿಗ್ರಹಗಳನ್ನು ತರಬೇಕು, ಪೂಜೆ ಮಾಡಬೇಕು. ರೀತಿ ವಿಧಾನಗಳಲ್ಲಿ ನಾವು ಅವುಗಳನ್ನು ಕೆರೆಗಳಿಗೆ ಬಿಟ್ಟು ನಾವು ಯಾವುದೇ ರೀತಿಯಾದಂಥ ಒಂದು ಪರಿಸರವನ್ನು ಕೆಡಿಸ್ತಕ್ಕಂಥ ನಿಟ್ಟಿನಲ್ಲಿ ಹೋಗದೆ ನಾವೆಲ್ಲರೂ ಕೂಡ ಪರಿಸರದ ಉಳಿವಿಗಾಗಿ ನಾವು ಕಂಕಣಬದ್ಧರಾಗಿ ನಾಡಿನ ಜನತೆ ಇರಬೇಕು. ಸರ್, ತಮ್ಮ ಹೆಸರು? ನನ್ನ ಹೆಸರು ತಮ್ಮಣ್ಣಗೌಡ ಅಂದ್ಬಿಟ್ಟು. ಹೇಳಿ ನಮಗೆ.